ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡೆಂದರೆ ಮಿಂತ್ರಾಯಿಂದ ಒಂದು ಬ್ಯಾಗ್ನ ಪರ್ಚೇಸ್ ಮಾಡೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಲ್ಸೋ ತುಂಬ ಚೆನ್ನಾಗಿದೆ ಮತ್ತು ನಿಮಗೂ ಯೂಸ್ ಆಗುತ್ತೆ, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಅದ್ರ ಜೊತೆಗೆ ನನ್ನ ಹತ್ರ ಇರುವಂತಹ ಕೆಲವೊಂದಿಷ್ಟು ಕಲೆಕ್ಷನ್ಸ್ ಕೂಡ ತೋರಿಸೋಣ ಆ್ಯಂಡ್ ಎಲ್ಲಿ ಬ್ಯಾಗ್ಸ್ಗಳು ಚೆನ್ನಾಗಿ ಸಿಗುತ್ತೆ ಅನ್ನೋದನ್ನು ಕೂಡ ಇನ್ಫಾರ್ಮೇಷನ್ಸ್ ಕೊಡೋಣ ಅಂತ ಅಂದ್ಕೊಂಡ್ಬಿಟ್ಟು, ಲೈಕ್ ಬರೀ ಒಂದು ಮಿಂತ್ರಾ ಬ್ಯಾಗ್ ತೋರಿಸೋಣ ಅಂತ ಅಂದ್ಕೊಂಡ್ಬಿಟ್ಟು ಕಂಪ್ಲೀಟ್ಲಿ ಹಾಲ್ ಟೈಪ್ ಮಾಡ್ತಾಯಿದ್ದೀನಿ. ಅಂದರೆ ಸುಮಾರಷ್ಟು ದಿನದಿಂದ ಬ್ಯಾಗ್ ಕಲೆಕ್ಷನ್ಸ್ ಇರ್ತವೆ. ಬಟ್ ನಾನು ಟಾಪ್ 5 ಆಗಿರುವಂಥ ನನಗೆ ತುಂಬಾ ಇಷ್ಟ ಆಗಿರುವಂಥ ಆ್ಯಂಡ್ ರೀಸೆಂಟಾಗಿ ನನ್ನ ಕಲೆಕ್ಷನಲ್ಲಿ ಆ್ಯಡ್ ಆಗಿರುವಂಥ ಬ್ಯಾಗ್ಸ್ಗಳನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಂದು 5 ಬ್ಯಾಗ್ಸ್ ಅಂತ ಅನ್ಕೋಬೋದು. ತುಂಬ ನಮ್ದು ಹಳೆ ಬ್ಯಾಗ್ಸ್ ಎಲ್ಲ ನನ್ನ ಹತ್ರ ಇರೋದನ್ನೆಲ್ಲ ತೋರಿಸ್ಕೊಂಡು ಕುಂತ್ರೆ ನಿಮಗೂ ಬೋರ್ ಆಗುತ್ತೆ, ಇಂಟ್ರೆಸ್ಟ್ ಬರಲ್ಲ. ಸೊ ರೀಸೆಂಟಾಗಿ ಆ್ಯಡ್ ಆಗಿರೋದು, ಹಾಗೆ ನನ್ನ ಫೇವ್ರೆಟ್, ನನಗೆ ತುಂಬಾ ಇಷ್ಟ ಆಗಿರುವಂಥ ಬ್ಯಾಗ್ಸ್ ಹೇಗಿದೆ, ಏನು ಕ್ವಾಲಿಟಿ ಹೇಗಿದೆ, ಎಲ್ಲಿ ಸಿಗ್ತವೆ, ಎಲ್ಲೆಲ್ಲ ನೀವು ಸರ್ಚ್ ಮಾಡ್ಬೋದು ಬ್ಯಾಗ್ಸ್ ಅನ್ನೋದನ್ನು ಹೇಳ್ತೀನಿ. ಬ್ಯಾಗ್ಸ್ ಅಂತಂದರೆ ಹೆಣ್ಮಕ್ಳಿಗಂದರೆ ತುಂಬಾ ಇಷ್ಟ, ಸ್ಪೆಷಲಿ ನಮಗೂ ಕೂಡ ತುಂಬಾ ಇಷ್ಟ. ಬ್ಯಾಗ್ಸ್ ಎಲ್ಲಿ ಹೋದರೂ ಕೂಡ ನಾವು ಬ್ಯಾಗ್ನ ಒಂಥರ ನಮಗೆ ಎಲ್ಲಾದರೂ ಹೋದರೆ ಬ್ಯಾಗೇ ಫಸ್ಟ್ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಕ್ಯಾರಿ ಮಾಡೋಕ್ಕೆ, ಸೊ ಇನ್ನೇನು ಮಕ್ಕಳನ್ನಂದ್ರೆ ಆದ್ಬಿಟ್ರೆ ಮುಗೀತು, ಅವ್ರದ್ದೆಲ್ಲ ಥಿಂಗ್ಸ್ಗಳನ್ನ ಕ್ಯಾರಿ ಮಾಡೋಕ್ಕೆ ನಾವು ಬ್ಯಾಗ್ನ ಹುಡುಕ್ತಾನೆ ಇರ್ತೀವಿ. ಅವಾಗೆಲ್ಲ ಫ್ಯಾನ್ಸಿ ಬ್ಯಾಗ್ಗಳನ್ನು ತೊಗೊಳ್ಳಲ್ಲ ನಾವು, ಸ್ಟಾರ್ಟಿಂಗೆಲ್ಲ ಫ್ಯಾನ್ಸಿ ಬ್ಯಾಗ್ ತೊಗೊತೀವಿ, ಆಮೇಲೆ ಸ್ಟೋರೇಜ್ಗೆ ನೋಡ್ತೀವಲ್ಲ, ಸ್ಟೋರೇಜ್ ಇರಬೇಕು ಒಂದೊಳ್ಳೆಯದು. ಸೊ ಮಕ್ಕಳ ಥಿಂಗ್ಸ್ಗಳನ್ನು ಇಟ್ಕೊಳ್ಳೋಕ್ಕೆಲ್ಲ ಒಳ್ಳೆ ಬ್ಯಾಗ್ ಬೇಕು ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ಅದೇ ರೀತಿ ಸರ್ಚ್ ಮಾಡ್ತೀವಿ. ಸೊ ನಾನು ಆ್ಯಸ್ ಅ ಮಾಮ್ ಆಗಿ ಕೆಲವೊಂದಿಷ್ಟು ಬ್ಯಾಗ್ಸ್ಗಳನ್ನು ನಿಮಗೆ ಸ್ಟೋರೇಜ್ ಬ್ಯಾಗ್ಸ್ ಅಂತಲೇ ಹೇಳ್ಬೋದು ತೋರಿಸ್ತೀನಿ. ಹಾಗೆ ಟ್ರೆಂಡಿ ಆಗಿಯೂ ಇದೆ, ಹಾಗೆ ಮತ್ತು ಒಂಥರ ಸ್ಟೈಲಿಶ್ ಆಗೂ ಇದೆ ಅಂತ ಹೇಳ್ಬೋದು ನಾನು ತೋರಿಸುವಂಥ ಬ್ಯಾಗು. ಸೊ ಫಸ್ಟ್ ನಾನು ಮಿಂತ್ರಾಯಿಂದ ಪರ್ಚೇಸ್ ಮಾಡಿದಂಥ ಬ್ಯಾಗ್ನ ನಿಮ್ಮ ಮುಂದೆ ಇವಾಗ ತೋರಿಸ್ತೀನಿ. ನೋಡ್ಬೋದು, ಈ ಒಂದು ಬ್ಯಾಗ್ನ ನಾನು ಮಿಂತ್ರಾಯಿಂದ ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಆ್ಯಂಡ್ ನೋಡೋಕ್ಕೂ ಕೂಡ ಒಂಥರ ತುಂಬ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಬ್ಯಾಗು. ಆ್ಯಂಡ್ ಆಲ್ವೇಸ್ ನಾನು ಬ್ಯಾಗ್ಸ್ ಅಂತ ಹೋದಾಗ ಈ ಥರ ಕಲರ್ಸ್ನೇ ಆಪ್ಟ್ ಮಾಡ್ತೀನಿ, ಒಂಥರ ಬ್ಲ್ಯಾಕ್ ಆಗಿರಲಿ ಅಂತ ಒಂಥರ ಡಾರ್ಕ್ ಕಲರ್ಸ್ನೇ ಆಪ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಆ್ಯಂಡ್ ಬ್ಲ್ಯಾಕ್ ಕಲರ್ನ ತೊಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗಳಿಗೂ ಅಥವಾ ನಾವು ಹಾಕೊಂಡಾಗ ಸೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯೂಶ್ವಲಿ ಬ್ಲ್ಯಾಕ್ ಈಸ್ ಮೈ ಫೇವ್ರೆಟ್ ಕಲರ್. ಡ್ರೆಸ್ಸೇ ಆಗಲಿ ಅಥವಾ ಏನಾಗಲಿ ಫಸ್ಟ್ ನಾನು ಬ್ಲ್ಯಾಕ್ನ ನೋಡ್ತೀನಿ. ಕೆಲವೊಬ್ರು ಮನೆಯಲ್ಲಿ ಬ್ಲ್ಯಾಕ್ನ ಬೇಡ ಅಂತಂತಾರೆ, ನಾನು ಆ ಥರ ಎಲ್ಲ ಥಿಂಕ್ ಮಾಡಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಸೊ ಬ್ಲ್ಯಾಕು ಕೂಡ ಎಲ್ಲ ಕಲರಲ್ಲೂ ಕೂಡ ಒಂದು ಕಲರ್ ಅಂತ ನಾನು ಥಿಂಕ್ ಮಾಡಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಾನು ಈ ಫಸ್ಟ್ ಬ್ಯಾಗ್ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಬ್ಯಾಗು ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಈ ಕಡೆ ಈ ಸೈಡು ಏನು ಜಿಪ್ ಟೈಪ್ ಏನು ಕೊಟ್ಟಿಲ್ಲ. ಸೊ ಒಂದೇ ಈ ಥರ ಇದೆ. ಸೊ ಈ ಥರ ಇದೆ. ಆ್ಯಂಡ್ ಇದ್ರ ಒಳಗಡೆ ಒಂದು ಈ ಥರ ಪಾಕೆಟ್ ಟೈಪ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ನಿಮ್ಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಇಲ್ಲೇನಾದರೂ ನೀವು ದುಡ್ಡನ್ನ ಕ್ಯಾರಿ ಮಾಡ್ತೀರಿ ಅಥವಾ ಏನಾದ್ರು ಕೀಸ್ ಏನಾದರೂ ಕ್ಯಾರಿ ಮಾಡ್ತೀರಿ ಅಂತಂದರೆ ಸೊ ಇದನ್ನು ಒಂದೇ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಬಿಟ್ಟರೆ ಇಲ್ಲಿ ಎಷ್ಟು ಬೇಕಾದರೂ ನೀವು ಬಟ್ಟೆನ ಇಟ್ಕೋಬೋದು ಅಂತ ಹೇಳ್ಬೋದು. ಮಕ್ಕಳದ್ದು ಏನಾದರೂ ಕ್ಯಾರಿ ಮಾಡ್ತೀರಂದರೆ ಆರಾಮ್ಸಾಗೆ ನೀವು ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬೋದು. ಒನ್ ಡೇ ಔಟಿಂಗ್ ಹೋದಾಗ ಪ್ರತಿಯೊಂದು ನೀವು ಈ ಒಂದು ಬ್ಯಾಗಲ್ಲಿ ನೀವು ಕ್ಯಾರಿ ಮಾಡ್ಬೋದು. ಅಷ್ಟು ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಕೊಂಡಾಗೂ ಕೂಡ ತುಂಬ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಬ್ಯಾಗು. ಸೊ ನನಗಿದು ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಸೊ ಅದಕ್ಕೋಸ್ಕರ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಮಿಂತ್ರಾಯಿಂದ ಪರ್ಚೇಸ್ ಮಾಡ್ತೀನಿ. ಸೊ ಈ ಒಂದು ಬ್ಯಾಗ್ದು ನಾನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ನೀವು ಹೋಗಿಬಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಬ್ಯಾಗ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಸ್ಟೋರೇಜ್ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಟೈಲಿಶ್ ಆಗು ಕಾಣಿಸುತ್ತೆ ಈ ಒಂದು ಬ್ಯಾಗು. ಆ್ಯಂಡ್ ಇದಕ್ಕೆ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಆ್ಯಂಡ್ ರಿಸೀವ್ ಆದಾಗ ಕೂಡ ನನಗೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಗ್. ಸೊ ದಿಸ್ ಇಸ್ ಮೈ ಫಸ್ಟ್ ಬ್ಯಾಗ್ ಅಂತ ಹೇಳ್ತೀನಿ. ಕ್ವಾಲಿಟಿ ಆಲ್ಸೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದ್ರದ್ದು. ಓಕೆ, ದಿಸ್ ಇಸ್ ಮೈ ಫಸ್ಟ್ ಬ್ಯಾಗು. ಸೊ ನೆಕ್ಸ್ಟ್ ಬ್ಯಾಗ್ ತೋರಿಸ್ತೀನಿ ಇವಾಗ. ಸೊ ನೆಕ್ಸ್ಟ್ ಬಂದುಬಿಟ್ರೆ ನಾನು ಈ ಥರ ಒಂದು ಚಿಕ್ಕದಾಗಿರೋ ಕ್ಯೂಟ್ ಬ್ಯಾಗ್ ಅಂತ, ಸ್ವಲ್ಪ ಡಸ್ಟ್ ಆಗಿಬಿಟ್ಟಿದೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಮೇಲಿಟ್ಟಿದ್ದೆ, ಹಾಗೆ ಓಪನ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ನಾನು ಐ ಥಿಂಕ್ 2 years ಬ್ಯಾಕು, ಇನ್ನೇನು ಫೆಬ್ರವರಿಗೆ 2 year ಬ್ಯಾಕ್ ಅಂತಲೇ ಅನ್ಕೋಬೋದು ಇದು. ಸೊ ಈ ಒಂದು ಬ್ಯಾಗ್ನ ನಾನು ಕೂರ್ಗ್ ಹೋಗಿದ್ವಲ್ಲ ಟ್ರಿಪ್ಪು, ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿದೆ.
ಆ್ಯಂಡ್ ಇಷ್ಟಕ್ಕೆ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇಷ್ಟಕ್ಕೆ. ಆ್ಯಂಡ್ ಬೀಚ್ ಸೈಡೆಲ್ಲ ನೋಡ್ತಿರಲ್ಲ ನೀವು, ಈ ಥರ ಬ್ಯಾಗ್ಗಳು ತುಂಬ ಫೇಮಸ್ ಆಗಿರ್ತವೆ. ಈ ಥರ ಗಾಗಲೆಲ್ಲ ಇಟ್ಕೊಂಡ್ಬಿಟ್ಟು ನೋಡ್ಬೋದು. ಈ ಥರ ಒಂದು ಸ್ಟೋರೇಜ್ ಇಷ್ಟೇ ಇದೆ, ಇದು ಸಿಂಪಲ್ ಆಗಿ ಏನಿಲ್ಲ. ಇದರಲ್ಲಿ ಗಾಗಲ್ಸ್ನ ಇಟ್ಕೋಬೋದು, ಬೀಚ್ ಸೈಡ್ ಹೋಗುವಾಗ ನಮ್ಗೆ ಏನು ಬೇಕು ಆ ಥರ ಇಟ್ಕೋಬೋದು. ಆ್ಯಂಡ್ ಈ ಥರ ಈ ಥರ ಇದೆಯಲ್ಲ, ಇದು ಸ್ಟ್ರ್ಯಾಪು ತುಂಬಾ ಲಾಂಗ್ ಆಗಿದೆ ಅಂತ ಹೇಳ್ಬೋದು, ಫುಲ್ ಕೆಳಗಡೆ ತನಕ ಬರುತ್ತೆ ಇದು. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಈ ಥರ ಬೀಚ್ ಸೈಡ್ ಹೋದಾಗ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ. ಸೊ ಜೂಟ್, ಓಕೆ, ದಿಸ್ ಇಸ್ ಜೂಟ್ ಮಟೀರಿಯಲ್ ಅಂತ ಹೇಳ್ಬೋದು. ಜೂಟ್ ಮಟೀರಿಯಲ್ ಬ್ಯಾಗ್ಸು ತುಂಬ ಕಾಸ್ಟ್ಲಿ ಆಗಿರುತ್ತೆ ಅಲ್ವಾ, ಗೊತ್ತಲ್ಲ ನಿಮಗೆ. ಸೊ ಇದು ಬ್ಯಾಗಿಗೂ ಐ ಥಿಂಕ್ ಆಲ್ಮೋಸ್ಟ್ 350 ಸಮಥಿಂಗ್ ನಾನು ಬ್ಯಾಗ್ ಪೇ ಮಾಡಿದೆ ಅಂತ ಹೇಳ್ಬೋದು. ಆವಾಗ ತೊಗೊಂಡಿರೋದು 2 years ಬ್ಯಾಗು. ಸೊ ಹಾಗೆ ಇಟ್ಟಿದ್ದೀನಿ, ಇದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಆಗಿರಲಿಲ್ಲ. ದಿಸ್ ಈಸ್ ಅ ಸೆಕೆಂಡ್ ಅಂತಲೇ ಹೇಳ್ಬೋದು. ದಿಸ್ ಈಸ್ ಆಲ್ಸೋ ಬ್ಲ್ಯಾಕ್ ಕಲರ್, ಅಗೇನ್ ನಾನು ಬ್ಲ್ಯಾಕಲ್ಲೇ ಪರ್ಚೇಸ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಸೊ ಈ ಥರ ಬ್ಯಾಗ್ನ ತೋರಿಸ್ತೀನಿ. ಈ ಥರ ಬ್ಯಾಗು ಕೂಡ ನೀವು ನೋಡಿರ್ತೀರ ಬೀಚ್ ಸೈಡ್ ಹೋದಾಗೆಲ್ಲ. ನಾನು ಇದನ್ನು ಬೀಚ್ ಸೈಡ್ ಗೋವಾದಲ್ಲಿ ತೊಗೊಂಡಿರೋದು. ಸೊ ಗೋವಾ ಟ್ರಿಪ್ ಬ್ಲಾಗ್ಸಲ್ಲಿ ತೋರಿಸಿದ್ದೆ ನಾನು ಈ ಥರ ಬ್ಯಾಗ್ನ ಪರ್ಚೇಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಈ ಒಂದು ಬ್ಯಾಗು. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಗು. ಇಲ್ಲಿ ಕೂಡ ಒಂದು ಪಾಕೆಟ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಒಂದು ಜಿಪ್ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ಬ್ಯಾಗ್ಗೆ. ಸೊ ದಿಸ್ ಈಸ್ ಇಲ್ಲಿ ಲೆದರ್ ಇದೆ, ಇದು ತುಂಬಾ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಕೂಡ ಹಾಕೊಂಡಾಗ ಬೀಚ್ ಸೈಡೆಲ್ಲ ಹೋಗುವಾಗ ಇದನ್ನೊಂದೇ ನೀವು ಕ್ಯಾರಿ ಮಾಡಿ ಚೆನ್ನಾಗಿರೋದು ಗೌನ್ ಡ್ರೆಸ್ ಎಲ್ಲ ಹಾಕೊಂಡಾಗ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇದ್ರದ್ದು ಆ್ಯಕ್ಚುಲಿ ನಾನು ಇದನ್ನು ಅಲ್ಲೇ ಗೋವಾದಲ್ಲೇ ಒಂದು ಶಾಪಲ್ಲಿ ತೊಗೊಂಡಿರೋದು ಈ ಒಂದು ಬ್ಯಾಗ್ನ. ಬಟ್ ಈ ಬ್ಯಾಗು ಮೀಶೋದಲ್ಲಿ ಅವೈಲೇಬಲ್ ಇದೆ, ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಸೊ ಹೋಗ್ಬಿಟ್ಟು ನನಗೇನಾದರೂ ಲಿಂಕ್ ಸಿಕ್ಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರನ್ನೊಂದು ಬ್ಯಾಗ್ದು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಇದರ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಸೊ ನೋಡಿಬಿಟ್ಟು ತೊಗೋಬೋದು ನೀವು. ಸೊ ಇದ್ರದ್ದು ಲಿಂಕ್ನ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಬ್ಯಾಕ್ ಸೈಡು ಈ ಥರ ಫ್ರಂಟು ಎಲ್ಲ ಸೇಮ್ ಬರುತ್ತೆ, ಬಟ್ ಈ ಥರ ಒಂದು ಜಿಪ್ ಇದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸಿದೆ. ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ನನ್ನ ಫೇವ್ರೆಟ್ ಬ್ಯಾಗ್ಸ್ಗಳನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ದಿಸ್ 3 ಬ್ಯಾಗ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಬಂದರೆ ಈ ಥರ ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಇದು ಗೊತ್ತಲ್ಲ, ಸೊ ಈ ಥರ ಬ್ಯಾಗನ್ನ ನಿಮಗೆ ತುಂಬ ಸಿಂಪಲ್ಲಾಗಿ ಏನು ಬೇಡ, ಬರೀ ಜಸ್ಟ್ ಮೊಬೈಲ್ನ ಕ್ಯಾರಿ ಮಾಡಬೇಕು ಅಂತಂದಾಗ ನೀವು ಈ ಥರ ಬ್ಯಾಗ್ನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಜಿಪ್ ಕೊಟ್ಟಿರ್ತಾರೆ. ಇದನ್ನು ನಾನು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ಇದನ್ನು ಝೂಡಿಯೋದಲ್ಲಿ ತೊಗೊಂಡಿದ್ದೀನಿ. ಝೂಡಿಯೋದಲ್ಲಿ ಬ್ಲ್ಯಾಕ್ ಕಲೆಕ್ಷನ್ಸು ತುಂಬ ಚೆನ್ನಾಗಿ ಸಖತ್ತಾಗಿರುತ್ತೆ. ಸೊ ಆ ಸೆಕ್ಷನಲ್ಲಿ ನೀವು ಆಲ್ಮೋಸ್ಟ್ ಈ ಬ್ಯಾಗ್ನ ನೀವು ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಥರ ಹಾಕ್ಕೊಂಡಿಟ್ಟು ಹೆಂಗೆ ಸ್ಟೈಲಿಂಗ್ ಮಾಡೋದು ಅನ್ನೋದು ನಾನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ. ನಾನು ಹೆಂಗೆ ಸ್ಟೈಲಿಂಗ್ ಮಾಡಿದ್ದೆ ಅನ್ನೋದನ್ನು ಹಾಕ್ತೀನಿ, ನೋಡ್ಬೋದು ನೀವು. ಸೊ ಜಸ್ಟ್ ಮೊಬೈಲ್ನ ಕ್ಯಾರಿ ಮಾಡೋಕ್ಕೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಬ್ಯಾಗು. ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ರೀಸೆಂಟಾಗಿ ಪರ್ಚೇಸ್ ಮಾಡಿದೆ ಇದೊಂದು ಬ್ಯಾಗು. ದಿಸ್ ಈಸ್ 4th ಬ್ಯಾಗ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಬಂದು ನಿಮಗೆ ಇನ್ನೂ ಒಂದು ಬ್ಯಾಗ್ನ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಆಲ್ಸೋ ಸೇಮ್ ಬ್ಲ್ಯಾಕ್ ಕಲರ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ಒಂಥರ ಸ್ಟೈಲಿಶಾಗಿ ಕಾಣಿಸುತ್ತೆ. ಬಟ್ ಇದ್ರದ್ದು ಏನಾಗಿದೆ ಅಂದರೆ ಇಲ್ಲಿ ಒಂದು ಫ್ರಂಟ್ ಒಂದು ಪಾಕೆಟ್ ಟೈಪ್ ಬಂದಿತ್ತು, ಬಟ್ ಅದು ಪಾಕೆಟು ಹರಿದೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇನ್ನೊಂದು ಬ್ಲ್ಯಾಕ್ ಬ್ಯಾಗ್ನ ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿದೆ. ಸೊ ಇದನ್ನು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ, ಸ್ಟೋರೇಜ್ ಫುಲ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಇನ್ನೊಂದು ಏನಂತಂದರೆ ಜಸ್ಟ್ ಇದರಲ್ಲಿ ಈ ಥರ ಒಂದೇ ಜಿಪ್ನ ಕೊಟ್ಟಿದ್ದಾರೆ. ಇದಕ್ಕೇನು ಒಳಗಡೆ ಈ ಥರ ಪಾಕೆಟ್ ಆಗಲಿ ಆ ಥರ ಏನೂ ಇಲ್ಲ. ಸೊ ಈ ಥರ ಇದೆ. ಇದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ ಅಂತಂದರೆ ವಿಶಾಲ್ ಮೆಗಾ ಮಾರ್ಟ್. ಸೊ ವಿಶಾಲ್ ಮೆಗಾ ಮಾರ್ಟಲ್ಲಿ ಒಂದು ಬ್ಯಾಗ್ಗಳಿಗೆ ಅಂತ ಒಂದು ಹೇಳ್ಬಿಟ್ಟು ಒಂದು ಸಪ್ರೇಟ್ ಸೆಕ್ಷನ್ನೇ ಇದೆ. ಸೊ ಅಲ್ಲಿ ಕಂಪ್ಲೀಟ್ಲಿ ಬ್ಯಾಗ್ಸು ತುಂಬ ಅಫೋರ್ಡೆಬಲ್ ರೇಂಜ್ಗೆ ಸಿಗುತ್ತೆ. ಸೊ ನೀವೇನಾದರೂ ವಿಶಾಲ್ ಮೆಗಾ ಮಾರ್ಟಲ್ಲಿ ಬ್ಯಾಗ್ಸ್ನ ನೋಡಿಲ್ಲ ಅಂದರೆ ಒನ್ ಟೈಮ್ ಹೋದಾಗ ನೀವು ಮಸ್ಟ್ ಅಂತಲೇ ಹೇಳ್ಬೋದು. ತುಂಬ ಅಫೋರ್ಡೆಬಲ್. ಇದಕ್ಕೆ ನಾನು ಜಸ್ಟ್ 199 ಐ ಥಿಂಕ್ 199 ಪೇ ಮಾಡಿಬಿಟ್ಟು ಈ ಒಂದು ಬ್ಯಾಗ್ನ ತೊಗೊಂಡಿದ್ದು. ಹಾಗೆ ಸುಮಾರಷ್ಟು ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ತುಂಬ ಅಫೋರ್ಡೆಬಲಿಗೆ ಒಳ್ಳೆ ಬ್ಯಾಗ್ಸ್ಗಳು ನಿಮಗೆ ವಿಶಾಲ್ ಮೆಗಾ ಮಾರ್ಟಲ್ಲಿ ಸಿಗುತ್ತೆ. ನೀವು ಹೋದಾಗ ಡೆಫಿನೆಟ್ಲಿ ಅವರ ಒಂದು ಕಲೆಕ್ಷನ್ಸನ್ನು ನೀವು ನೋಡಿ ತೊಗೊಳ್ಬೋದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಬಟ್ ಇದು ಪಾಕೆಟ್ ಹೋಯಿತು, ರೀಸೆಂಟಾಗಿ ಹರಿದೋಯ್ತು. ಸೊ 1 year ಆಯಿತು ತೊಗೊಂಡು. 1 year ಆಗಿಲ್ಲ, 6 months ಆಗಿತ್ತು ಅಷ್ಟೇ. ಸೊ ಈ ಪಾಕೆಟ್ ಹರಿದೋಗಿ ಅಂದರೆ ನನ್ನ ಮಗಳು ಜಗ್ಗಿ ಹರಿದೋಗಿ. ತುಂಬ ಚೆನ್ನಾಗಿ ಯೂಸ್ ಮಾಡಿದರೆ ಯೂಸ್ ಮಾಡ್ಬೋದು. ಬಟ್ ನನ್ನ ಮಗಳು ಆ ಪಾಕೆಟ್ನ ಜಗ್ಗಿಬಿಟ್ಟು ಹರಿದು ಹಾಕಿದ್ದಾಳೆ. ಸೊ ದಿಸ್ ಈಸ್ ಆಲ್ಸೋ ಸೂಪರ್ಬ್ ಅಂತಲೇ ಹೇಳ್ಬೋದು. ಹಾಕೊಂಡಾಗ ಒಂಥರ ಕ್ಲಾಸಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಬ್ಯಾಗು.
ಈ ಬ್ಯಾಗ್ ಒಂದಾಯಿತು. ಸೊ ನೆಕ್ಸ್ಟು ಲಾಸ್ಟು ನಾನು ನನ್ನ ಮಗಳ ಕಲೆಕ್ಷನ್ಸಲ್ಲೇ ಆ್ಯಡ್ ಮಾಡಿದಂಥ ಒಂದು ಬ್ಯಾಗ್ನ ತೋರಿಸ್ತೀನಿ. ಸೊ ಇದನ್ನು ರೀಸೆಂಟಾಗಿ ನಾನು ಅವಳಿಗಂತಲೇ ತೊಗೊಂಡೆ ಇದನ್ನು ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನೋಡ್ಬೋದು. ಸೊ ಇದು ಕ್ಯೂಟಾಗಿ ಮಕ್ಕಳು ಹಿಂದೆ ಹಾಕೊಂಡಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರಲ್ವಾ. ಸೊ ಸಖತ್ತಾಗಿದೆ ಅಂತ ಹೇಳ್ಬೋದು ಈ ಒಂದು ಬ್ಯಾಗು. ಸೊ ಇದನ್ನು ಬಂದುಬಿಟ್ಟು ನಾನು ಮ್ಯಾಕ್ಸಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಮ್ಯಾಕ್ಸಲ್ಲಿ ನೀವು ನೋಡ್ಬೋದು, ಅಲ್ಲಿ ಕೂಡ ಬ್ಯಾಗ್ಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೀವು ಯಾವುದೇ ಒಂದು ಮಾಲಿಗೆ ಹೋಗಲಿ ಅಥವಾ ಝೂಡಿಯೋಗೆ ಹೋಗಲಿ, ಮ್ಯಾಕ್ಸ್ ಹೋಗಲಿ, ಟ್ರೆಂಡ್ಸ್ ಹೋಗಲಿ, ಸೊ ಬ್ಯಾಗ್ ಕಲೆಕ್ಷನ್ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಮಾಡಿಬಿಟ್ಟು ಕ್ಯೂಟಾಗಿ ಬ್ಯಾಗ್ಸ್ ಎಲ್ಲ ಇಟ್ಟಿರ್ತಾರಲ್ವ, ತುಂಬ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ಸೊ ರೀಸೆಂಟಾಗಿ ನನ್ನ ಮಗಳಿಗೆ ಮ್ಯಾಕ್ಸಲ್ಲಿ ತೊಗೊಂಡಿರುವಂಥ ಒಂದು ಬ್ಯಾಗ್ ಅಂತ ಹೇಳ್ಬೋದು. ಇದ್ರದ್ದೇನೋ ಲಿಂಕ್ ಇಲ್ಲ, 1000 ರುಪೀಸನ್ನು ಪೇ ಮಾಡಿರೋದು ಇದಕ್ಕೆ. ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಲ್ಸೋ ಸೂಪರ್ಬ್ ಆಗಿದೆ ಅಂತ ಹೇಳ್ಬೋದು. ಹಾಕೊಂಡಾಗೂ ಕೂಡ ತುಂಬ ಸ್ಟೈಲಿಶಾಗಿ ಕಾಣಿಸ್ತಾರೆ ಅಂತ ಹೇಳ್ಬೋದು ಮಕ್ಕಳು. ಸೊ ಇದು ಒಂದು. ಸೊ ನೀವು ಮಕ್ಕಳಿಗೇನಾದರೂ ಬ್ಯಾಗ್ಸ್ಗಳನ್ನು ನೋಡ್ತಿದ್ದೀರಾ ಅಂತಂದರೆ ಮ್ಯಾಕ್ಸಲ್ಲಿ ನೀವು ನೋಡ್ಬೋದು. ತುಂಬ ಕ್ಯೂಟಾಗಿ ಕಿಡ್ಸ್ ಬ್ಯಾಗ್ ಅಂತ ಒಂದು ಸೆಕ್ಷನ್ ಇತ್ತು ಆ್ಯಕ್ಚುಲಿ ಇದನ್ನು ಪರ್ಚೇಸ್ ಮಾಡುವಾಗ. ಸೊ ಅಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಇಷ್ಟೇ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ನನಗೆ ತುಂಬ ಫೇವ್ರೇಟ್ ಇರುವಂಥ ಬ್ಯಾಗ್ಸ್ಗಳನ್ನು ನಿಮ್ಮ ಒಟ್ಟಿಗೆ ತೋರಿಸಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಒಂದು ಬ್ಯಾಗ್ ಕಲೆಕ್ಷನ್ಸು. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಸೊ ಅಷ್ಟೇ. ಬಾಯ್ ಫ್ರೆಂಡ್ಸ್.